ಸರ್ ಇದು ಪ್ರತಿಭಟನೆ ಏನಾಗಿದೆ ಸರ್ ಕಣ್ಣಿಗೆ? ಪ್ರತಿಭಟನೆ ಅನ್ನೋದಕ್ಕಿಂತ ಇವಾಗ ನನ್ನ ಕಣ್ಣು ಡಿಸೆಂಬರಿಂದ ಬಂದು ಇಲ್ಲಿ ಮಾಡಿಸ್ದೆ. ಇರೋ ಕಣ್ಣು ಎರಡೂ ಕಳ್ಕೊಂಡಿದ್ದೀನಿ. ಇವ್ರು ಆಪ್ರೇಷನ್ ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ ಮೇಡಮ್ ನನಗೆ. ನಾನು ಇವಾಗ ಡಯಾಲಿಸಿಸ್ ಪೇಷಂಟು ಪ್ಲಸ್ಸು ಕಣ್ಣಿಲ್ಲ. ಇವಾಗ ಏನು ಮಾಡಬೇಕು ಅದು ಗೊತ್ತಿಲ್ಲ ಮೇಡಮ್. ಅದಕ್ಕೋಸ್ಕರ ನಿಂತಿದ್ದೆ ಮೇಡಮ್. ಲಾಸ್ಟ್ ಟೈಮ್ ಬಂದಿದ್ದೆ, ಅವ್ರು ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ಗೆ ಹೋಗಿ ಅಂತ. ನನಗೆ ಹೋಗೋಕ್ಕಾಗತ್ತಾ? ಆಗಲ್ಲ ಮೇಡಮ್. ಅಂದ್ರೆ ಆಸ್ಪತ್ರೆಯವರೇ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಿದ್ದಾರೆ. ಹೇಳ್ತಾ ಇದ್ದಾರೆ ಮೇಡಮ್. ಏನು ಮಾಡಬೇಕು? ಇವಾಗ ಎಷ್ಟು ದುಡ್ಡು ಖರ್ಚಾಯ್ತು? ಅಂದ್ರೆ ಎರಡೂ ಕಣ್ಣು ಚೂರು ಕಾಣಿಸ್ತಿಲ್ವಾ? ಫುಲ್ ಎರಡೂ ಇಲ್ಲ ಮೇಡಮ್, ಫುಲ್ ಡೆಡ್ ಆಗಿದೆ ಮೇಡಮ್. 100% ಡೆಡ್ ಅಂತ ಸರ್ಟಿಫಿಕೇಟ್ ಇವರೇ ಕೊಟ್ಬಿಟ್ಟಿದ್ದಾರೆ ಮೇಡಮ್. ಇವರೇ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಿಮ್ಗೆ ಎಷ್ಟು ಕಾಣಿಸ್ತಾ ಇತ್ತು? ಫುಲ್ ಟೋಟಲ್ ಚೆನ್ನಾಗೇ ಬಂದೆ ಮೇಡಮ್. ಒಂದು ಸ್ವಲ್ಪ ಜೆಲ್ ಥರ ಅಡ್ಡ ಬರೋದು ಅಷ್ಟೇ ಮೇಡಮ್. ಅದನ್ನು ಸರಿ ಮಾಡಿಸಿ ಅಂತಲೇ ಬಂದಿದ್ದು. ಒಂದು ಹಾಸ್ಪಿಟ್ಲಿಗೆ ಬರೋದು ಚೆಕಪ್ ಮಾಡಿ ಸರಿ ಮಾಡಿಸೋದಕ್ಕೆ ಅಂತ ಬರ್ತೀವಿ. ಅದು ಆಗಿಲ್ಲ ಮೇಡಮ್ ನಮಗೆ. ಏನು ಹೇಳ್ತಾರೆ ಆಸ್ಪತ್ರೆ ಅವರು? ಹಾಸ್ಪಿಟ್ಲಲ್ಲಿ ಇರ್ತಾರೆ, ಕಂಪ್ಲೇಂಟ್ ಮಾಡ್ಕೊಳ್ಳಿ, ಲೀಗಲಾಗಿ ಏನಿದೆಯೋ ಅದು ನೋಡ್ಕೊಳೋಣ ಅಂತ ಹೇಳ್ತಾರೆ. ಆ ಥರ ನಾನು ಎಲ್ಲಿ ಮಾಡೋಕ್ಕಾಗತ್ತೆ? ಕಣ್ಣು ಹೋಗಿರೋದು ನಿಜ ಅಲ್ವಾ ಮೇಡಮ್? ನಿಮಗೆ ಚೆಕಪ್ ಮಾಡಿ ಡಾಕ್ಟರ್ ಯಾರು ಸರ್? ಸುಮಂತ್ ಕುಮಾರ್ ಅಂತ ಡಾಕ್ಟರ್ ಚೆಕಪ್ ಮಾಡಿದ್ರು. ಅವ್ರು ಚೆಕಪ್ ಮಾಡಿದ್ರು, ಎಲ್ಲ ಮಾಡಿದ್ರು, ಆಪ್ರೇಷನ್ ಅವ್ರು ಮಾಡಿಲ್ಲ. ನೋಡಿದ್ದು ಒಬ್ರು ಡಾಕ್ಟ್ರು, ಆಪರೇಷನ್ ಮಾಡಿದ್ ಮತ್ತೊಬ್ಬರು ಡಾಕ್ಟ್ರು ಅಂತ ಸುಮಂತ್ ಮೂರ್ತಿ ಅಂತ. ಬಟ್ ಅವರು ಪಕ್ಕದಲ್ಲಿ ಇದ್ರು, ಇಲ್ಲ ಸ್ಟೂಡೆಂಟ್ ಅವರೇ ಮಾಡಿದ್ರು, ನನಗೇನಾಯ್ತು ಅಂತ ನನಗೇ ಗೊತ್ತು. ಇದು ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಆ ಡೌಟ್ ಬಂದೇ ಬರುತ್ತೆ ಮೇಡಮ್, ಬಂದೇ ಬರುತ್ತೆ. ಈಗ ಡಾಕ್ಟರ್ ಮಾಡಿದ್ರೆ ಕಣ್ಣು ಸರಿ ಮಾಡಬೇಕಿತ್ತಲ್ವಾ? ಮಾಡ್ಬೋದಾಗಿತ್ತಲ್ಲ. ಇಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬೋದಾಗಿತ್ತಲ್ಲ. ಹೌದು. ಏನಕ್ಕೆ ಈ ಥರ ಮಾಡ್ತಾರೆ? ಉಡಾಫೆ ತರ ತಗೊಂಡು ಕಣ್ಣೆಲ್ಲ ಮಾಡ್ಬಿಟ್ಟಿದ್ದಾರೆ. ಹೌದು ಮೇಡಮ್, ಈ ಥರ ಮಾಡಿ ನನಗೆ ಹಾಳು ಮಾಡಿ ಇವಾಗ ನಾನು ಬೀದಿಗೆ ಬಂದಿದ್ದೀನಿ ಮೇಡಮ್. ಇವಾಗ ನಾನು ಹೋಗಿ ಎಲ್ಲಿ ಹೋಗ್ಲಿ ಮೇಡಮ್? ನನ್ನ ಸಂಸಾರ, ಫ್ಯಾಮಿಲಿ ಯಾರು ನೋಡಲಿ? ಹೆಂಗೆ ನೋಡೋಕ್ಕಾಗತ್ತೆ? ನಾನು ಏನು ಮಾಡೋಕ್ಕಾಗತ್ತೆ? ನೀವು ಮುಂಚೆ ಹೇಳಿರಲಿಲ್ವಾ ಡಯಾಬಿಟಿಸ್? ಗೊತ್ತು ಮೇಡಮ್, ಗೊತ್ತು ಮೇಡಮ್. ಬೇಕಂತ ಏನಾದ್ರು ಮಾಡಿದ್ರೆ ಹೇಗೆ? ಹೌದು, ಗೊತ್ತಿದ್ದೇ ಮಾಡಿರೋದು. ಈಗ ಗೊತ್ತಿಲ್ಲದ್ರೆ ಮಾಡಿಲ್ಲ. ಡಯಾಬಿಟೀಸ್ ಪೇಷೆಂಟು ಚೆಕಪ್ಪು ಮಾಡಿ ಎಲ್ಲ ಮಾಡಿರೋದು. ರಿಪೋರ್ಟ್ ಸಮೇತ ಕೊಟ್ಟಿದ್ದೀನಿ ನಾನು. ವಿತ್ ರಿಪೋರ್ಟ್ ಇಲ್ದಿರೋ ನಾನು ಬಂದಿಲ್ಲ. ಹೌದು ಮೇಡಮ್. ಇವ್ರು ಏನು ಹೇಳ್ತಿದ್ದಾರೆ ಆಸ್ಪತ್ರೆ ಅವರು ಇವಾಗ? ಅದೇ ಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ಗೆ ಹೋಗಿ ಆಮೇಲೆ ಲೀಗಲಾಗಿ ಹೋಗಿ ನೋಡೋಣ ಅಂತಾರೆ. ಏನು ಮೇಡಮ್ ಅರ್ಥ? ಅದು ಅಂದ್ರೆ ಇದಾದ್ಮೇಲೆ ಬೇರೆ ಆಸ್ಪತ್ರೆಗಳಲ್ಲಿ ನೀವು ಇದು ಮಾಡಿ ತೋರಿಸ್ಕೊಳ್ಳಿಲ್ವಾ? ತೋರಿಸಿದ್ಮೇಲೆ ಹೇಳಿದ್ರು, ಇಲ್ಲಪ್ಪ 100% ಹೋಗಿದಪ್ಪ, ಯಾವುದು ಇಲ್ಲಪ್ಪ, ಏನೂ ಆಗಿಲ್ಲ. ಅದು ಏನು ಮಾಡಿದ್ದಾರೆ ಏನು ಅಂತ ಹೇಳಲ್ಲ ಅವರು. ಡಾಕ್ಟ್ರುಗಳೆಲ್ಲ ಒಂದೇನೆ. ಎಲ್ಲಿ ಹೇಳ್ತಾರೆ? ನಾನು ಕಳ್ಳ ಅಂತ ಯಾರನ್ನ ಒಪ್ಕೊತಾರೆ ಮೇಡಮ್? ಯಾರೂ ಒಪ್ಕೊಳೋದಿಲ್ಲ. ನಾನು ಕೇಳ್ತಾ ಇರೋದು ನ್ಯಾಯ ಬೇಕು ನನಗೆ ಅಂತ ಅಷ್ಟು. ಇವರು ಓನರ್ ಬಂದು ತಮಿಳ್ನಾಡವರು ಅಂತ ಕೇಳ್ಪಟ್ಟೆ, ನಿಜನಾ ಸರ್ ಅದು? ಇರ್ಬೋದು ಮೇಡಮ್, ತಮಿಳ್ನಾಡ ಇರ್ಬೋದು. ಅಲ್ಲಿಂದ ಬಂದು ಇಲ್ಲಿ ಬಿಸ್ನೆಸ್ ಮಾಡಿದ್ದಾರೆ. ನಮ್ಮಂಥವ್ರು ಬಡವ್ರ ಮೇಲೆ ಈ ಥರ ಹೊಡೆಯಬೇಕಾ? ಅಂದ್ರೆ ತಮಿಳ್ನಾಡವ್ರಿಗೆ ಕರ್ನಾಟಕದವ್ರ ಮೇಲೆ ದರ್ಪ ತೋರಿಸ್ಕೊಳ್ತಾ ಇದ್ದಾರೆ. ಇರ್ಬೋದು ಮೇಡಮ್, ಮಾಡಿರ್ಬೋದು. ಇವಾಗ ನೀವು ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ಏನು ಇಲ್ಲ, ನ್ಯಾಯ ಬೇಕು ನನಗೆ. ನ್ಯಾಯ ಕೊಡಿಸಿ ಕೇಳ್ಕೊತಾ ಇದ್ದೀನಿ. ಆಲ್ರೆಡಿ ಮೊನ್ನೆನೂ ಬಂದು ಕೇಳ್ಕೊಂಡೆ. ಅವ್ರ ರೆಸ್ಪಾನ್ಸ್ ಬಂದು ಕಂಪ್ಲೇಂಟ್ಗೆ ಹೋಗಿ ಅಂತ, ಲೀಗಲ್ ಹೋಗು ಅಂತ. ಏನು ಅದು ಅರ್ಥ? ನಾನು ಎಲ್ಲಿ ಹೋಗ್ಲಿ? ಮಾಡೋಕ್ಕಾಗತ್ತಾ ಮೇಡಮ್? ಅಯ್ಯೋ, ಇರೋ ಪೊಸಿಷನಲ್ಲಿ ಹೋಗೋಕ್ಕಾಗತ್ತಾ? ನನಗೂ ಮೊನ್ನೆನೇ ಗೊತ್ತಾಗಿದೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಅಂದರೆ ಟ್ರೈನಿಂಗ್ ಸೆಂಟರ್ ಅಂತ ಗೊತ್ತಾಗಿದೆ ಮೇಡಮ್. ನಿಮಗೂ ಮೊನ್ನೆನೇ ಗೊತ್ತಾಗಿದ್ದೀವಿ? ಹೌದು ಮೇಡಮ್, ನಂಗೆ ಫಸ್ಟೇ ಗೊತ್ತಿಲ್ಲ. ಹಾಸ್ಪಿಟ್ಲ್ ಅಂತ ಗೊತ್ತಾಗಿದ್ರೆ ಆರಾಮಾಗಿ ಬರ್ತಾ ಇದ್ದೆ. ಇವಾಗ ಟ್ರೈನಿಂಗ್ ಸೆಂಟರ್ ಇಲ್ಲ, ಇದೆಲ್ಲ ಹೇಳಿಲ್ಲ. ಅಲ್ಲ ಸರ್, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ರೆ ಇವಾಗ ನಮಗೊಂದು ಡೌಟ್ ಬರುತ್ತೆ. ಹೌದು, ಅಂದ್ರೆ ಇವಾಗ ಡಾಕ್ಟರೇ ಆಪರೇಷನ್ ಮಾಡಿದ್ರು ಇಲ್ಲ ಸ್ಟೂಡೆಂಟ್ಸ್ ಕೈಲಿ ಮಾಡಿಸಿದ್ರು? ಮಾಡಿರ್ಬೋದು, ಮಾಡೇ ಹಿಂಗಾಗಿರ್ಬೋದು, ತೋರಿಸಿ ಮಾಡಿರ್ಬೋದು. ಇನ್ನು ನಾನು ಅವ್ರಿಗೋಸ್ಕರ ಡೆಮೋ ಪೀಸಾ? ನನ್ನೇ ಯೂಸ್ ಮಾಡ್ಕೊಂಡ್ರ? ನನ್ನ ಹಾಳು ಮಾಡಿದ್ರ? ನಾನು ಎಲ್ಲಿ ಹೋಗ್ಬೇಕು? ನನ್ನ ಫ್ಯಾಮಿಲಿ ಎಲ್ಲಿ ಹೋಗ್ಬೇಕು? ನಾನು ನೆಕ್ಸ್ಟ್ ಜೀವನದ ಪರಿಸ್ಥಿತಿ ಏನಾಗಬೇಕು? ಏನು ಮಾಡ್ಬೇಕು? ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ ಸರ್? ಏನೂ ಇಲ್ಲ ಮೇಡಮ್, ಡ್ರೈವಿಂಗ್ ಮಾಡ್ತಾ ಇದ್ದೆ. ಇವಾಗ ಆ ಡ್ರೈವಿಂಗೂ ಇಲ್ಲ, ಇವಾಗ ಇರೋದು ಮಾಡೋಂಗಿಲ್ಲ, ಹಂಗಾಗ್ಬಿಡ್ತು. ಏನೂ ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್. ಅಟ್ಲೀಸ್ಟ್ ನಾವು ಸರಿ ಪಡಿಸ್ತೀವಿ, ಅದೇನಾಗಿದೆಯೋ ಬನ್ನಿ ಅಂತ ಒಂದು ಮಾತು ಹೇಳಿಲ್ವಾ ಆಸ್ಪತ್ರೆ? ಹೇಳಿಲ್ಲ ಮೇಡಮ್, ಹೇಳಿಲ್ಲ. ನಾನು ಹೇಳಿಲ್ವಪ್ಪ ನಿನಗೆ ಅಂತ ಕೇಳ್ತಾರೆ. ಏನಂತ ಹೇಳಿದ್ರಂತೆ. ಏನು ಹೇಳಿದ್ರು? ಆಗುತ್ತೆ ಆಗಲ್ಲ ಅಂತ ಕೂಡ ಹೇಳಿದ್ರಂತೆ. ಫಸ್ಟೇ ಯಾರಾದರೂ ಹೇಳ್ತಾರಾ ಮೇಡಮ್? ನಿಮಗೆ ಹೇಳಿದ್ರು ಅವ್ರು ಆಗಲ್ಲ? ಅವ್ರು ಹೇಳ್ತಾ ಇದಾರೆ, ಇವಾಗ ಹೇಳ್ತಾರ ಮಾತದು.
ಫಸ್ಟ್ ಹೇಳಿಲ್ಲ ಮೇಡಮ್, ಆಗುತ್ತೆ ಅಂತಾನೆ ಹೇಳಿದ್ರು. ಫಸ್ಟ್ ರೈಟ್ ಸೈಡ್ ಅಲ್ಲಿ ಮಾಡಿದ್ರು, ಅದಾಗಿದ ತಕ್ಷಣ ಫಸ್ಟ್ ಲೆಫ್ಟ್ ಮಾಡಿದ್ರು, ಲೆಫ್ಟ್ ಮಾಡಿದಾಗ ಆಗಿಲ್ಲ ಅದು. ರೈಟ್ ಆದ್ರೂ ನಾವು ಮಾಡ್ಕೊಡ್ತೀವಿ, ನಿಮ್ಗೆ ಕಾಣಿಸೋ ಥರ ನಾವು ಮಾಡ್ಕೊಡ್ತೀವಿ, 50% ಆದ್ರೂ ಮಾಡ್ಕೊಡ್ತೀವಿ ಅಂತ. ಕೊಡ್ಬೇಡಿ ಅಂದ್ರು. ರೈಟ್ ಸೈಡ್ ಮಾಡ್ಬೇಕಾದ್ರೆ ದುಡ್ಡು ಕೊಡ್ಬೇಡಿ ನೀವು ಅಂತ ಹೇಳಿದ್ರು. ಲೆಫ್ಟ್ಗೆ ಮಾತ್ರ ತಗೊಂಡ್ರು. ಅದಾಗಲ್ಲ ಅಂತ ಹೇಳ್ಬಿಟ್ರಲ್ಲ ಅಷ್ಟಿಗೆ. 1-2 ತಿಂಗಳು ಸರ್ಕಸ್ ಮಾಡಿ 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 2 ತಿಂಗಳಾದ್ಮೇಲೆ ಅದಾಗಲ್ಲ, ಅದು ಹೋಗಿ ಬಿಟ್ಬಿಟ್ಟು ರೈಟ್ ರೆಡಿ ಮಾಡ್ಕೊಡ್ತೀನಿ ಅಂದ್ರು. ಸರಿ ಅಷ್ಟು ಹೇಳಿದ್ರಲ್ಲ, ರೈಟ್ ಮಾಡ್ಕೊಡ್ತೀನಿ ಅಂದ್ರಲ್ಲ ಅಂದ್ಬಿಟ್ಟು ನಾವು ಓಕೆ ಅಂತ ಒಪ್ಕೊಂಡು ಬಂದ್ವಿ ಮೇಡಮ್. ಬಂದ ಮೇಡಮ್ ವಿಷನ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಅಷ್ಟೇ, ಕಾಣಿಸ್ತಾ ಇತ್ತು ನನಗೆ. ಅವ್ರೊಬ್ಬರೇ ಬರ್ತಾ ಇದ್ರು. ಮಾಡ್ತಾ ಮಾಡ್ತಾ ಅದು ಹೊಟ್ಟೋಗ್ಬಿಡು. ಈಗ ಎಷ್ಟು ದುಡ್ಡು ಖರ್ಚಾಗಿದೆ ಸರ್ ಕಂಪ್ಲೀಟ್ ಆಗಿ? ಅಮ್ಮಮ್ಮಂದೆ 3 ಚೀಲ ಆಗಿದೆ ಮೇಡಮ್, 3 ಲಕ್ಷದ ಮೇಲೆ ಆಗಿದೆ. 3 ಲಕ್ಷನೂ ಕೊಟ್ಟು ಕಣ್ಣು ಕಳ್ಕೊಂಡಿದ್ದೀರಾ? ಕಳ್ಳು ಕಳ್ಕೊಂಡಿದ್ದೀನಿ. ಅದನ್ನ ಇನ್ಸೂರೆನ್ಸೇ ಮಾಡಿದ್ದು. ಸೊ ಇನ್ಸೂರೆನ್ಸು ನಂದೇ ಅಲ್ಲ ಮೇಡಮ್, ಹೌದು. ನಾನು ಕಟ್ಟೋ ಇನ್ಸೂರೆನ್ಸೇ ತಾನೇ ಕ್ಲಿಯರ್ ಮಾಡ್ಕೊಳೋದು, ಹೆಲ್ತ್ ಇನ್ಸೂರೆನ್ಸ್. ಬೇರೆ ಡಾಕ್ಟರ್ಸ್ ಏನು ಹೇಳ್ತಾರೆ ಇಲ್ಲಿನವರೇ? ಏನು ಹೇಳ್ತಾರೆ ಮೇಡಮ್, ಅವರು ಲೀಗಲ್ ಆಗಿ ಹೋಗಿ ಅಂತ ಇದ್ದಾರೆ. ಹಾಂ, ಲೀಗಲ್ ಯಾರು ಡಾಕ್ಟ್ರ್ ಮೇಲೆ ಡಾಕ್ಟ್ರ್ ಬಿಟ್ಕೊಡಲ್ಲ ಮೇಡಮ್. ಎಲ್ಲೇ ಹೋಗ್ಲಿ ಡಾಕ್ಟರ್ ಬಿಟ್ಕೊಡಲ್ಲ ಮೇಡಮ್. ಎಲ್ಲಿ ಬಿಟ್ಕೊಡ್ತಾರೆ? ನಾನು ಕಳ್ಳ ಅಂತ ಒಪ್ಕೊಳೋದೇ ಇಲ್ಲ ಮೇಡಮ್. ಇವಾಗ ಇದು ನನಗೆ ನ್ಯಾಯ ಬೇಕಂತ ನಾನು ಬಂದಿರೋದು. ನಿಮಗೆ ಆದ್ರೂ ಗೊತ್ತಿರ್ಲಿಲ್ವಾ ಮುಂಚೆ ಇದು ಇನ್ಸ್ಟಿಟ್ಯೂಟ್? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಅಂದ್ರೆ ನೀವು ಒಬ್ಬರೇ ಬಂದು ಹೋಗ್ತಾ ಇದ್ದೀರಾ? ಒಬ್ಬರೇ ಮ್ಯಾಮ್. ಫಸ್ಟ್ ಆಪರೇಷನ್ವರೆಗೂ ಒಬ್ಬರೇ ಬಂದು ಹೋಗಿದ್ದು. ಸೆಕೆಂಡ್ ಕಣ್ಣಿಗೂ ಕಾಣಿಸ್ತಾ ಇತ್ತು, ಒಂದು ಕಣ್ಣು ಆಟೋದಲ್ಲಿ ಬಂದು ಹೋಗ್ತಾ ಇದ್ರು. 2ನೇ ಆಪರೇಷನ್ ಸ್ಟಾರ್ಟ್ ಆದಾಗ 2 ಕಣ್ಣು ಹೋಗ್ಬಿಡ್ತು. ಆವಾಗಿಂದ ನಾವು ಬರ್ತಾ ಇದ್ವಿ, ನಾವು ಹಿಡ್ಕೊಂಡು ಬರ್ತಾ ಇದೀವಿ ಅವಾಗ. ಅಂದ್ರೆ ಈಗ ಇವ್ರ 2 ಕಣ್ಣು ಕೂಡ ಚೆನ್ನಾಗಿತ್ತು. ನಾವು ಕೇಳಿರ್ಲಿಲ್ವಾ? ಫಸ್ಟ್ ಅವ್ರು ಬರ್ತಾ ಕಾರಲ್ಲಿ ಬಂದ್ರು ಮ್ಯಾಮ್. ಅವರು ಕಾರ್ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಅವರೇ ಬಂದಿದ್ದು ಚೆಕಪ್ಗೆ ಫಸ್ಟ್ ಬಂದಾಗ. ಒಬ್ಬನೇ ಬಂದು ಒಂದು ಆಪರೇಷನ್ ಮಾಡೋ ಗಂಟ. ಆಪರೇಷನ್ ಒಬ್ರು ಇರಬೇಕು ಅಂದಿದ್ದಾಗ ನನ್ನ ಫ್ರೆಂಡ್ ಒಬ್ಬರನ್ನ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದೆ. ಆಮೇಲೆ ಆಪರೇಷನ್ ಥಿಯೇಟ್ರು. ಅಲ್ಲ ಸರ್, ಇವಾಗ ನಿಮ್ದು 2 ಕಣ್ಣು ಚೆನ್ನಾಗಿತ್ತು. ಹೌದು, ಚೆನ್ನಾಗಿ. ಒಂದು ಕಣ್ಣು ಓದಂತ ಟೈಮ್ ನಲ್ಲಿ ನೀವು ಅವ್ರಿಗೆ ಪ್ರಶ್ನೆ ಮಾಡ್ಲಿಲ್ವಾ? ಏನಕ್ಕೆ ಹೋಯ್ತು ನನಗೆ? ಪ್ರಶ್ನೆ ಮಾಡಿದೆ ಮೇಡಮ್. ಏನ್ ಹೇಳಿದ್ರು? ಅದು ಇನ್ಫೆಕ್ಷನ್ ಇಂದ ಆಗಿರೋದು ಅಂತಾರೆ. ಒಳಗಡೆಯಿಂದ ಇನ್ಫೆಕ್ಷನ್ ಆಗಿದೆ, ನೀವು ಡಯಾಲಿಸಿಸ್ ಪೇಷಂಟ್ ಅಲ್ವಾ, ನೀವು ಒಳಗಡೆಯಿಂದ ಇನ್ಫೆಕ್ಷನ್ ಆಗಿ ನಿನ್ ಕಣ್ಣು ಹೋಗಿದೆ ಅಂತ. ಆಪರೇಷನ್ ಆದ್ಮೇಲೆ ಮನೆಗೆ ಬಂದ್ಮೇಲೆ ಅವ್ರು ಹೇಳಿ ಡ್ರಾಪ್ ಆಗ್ತಾ ಇದ್ವಿ. ಆಗದಾಗ ಕಣ್ಣು ಚೇಂಜ್ ಆಯ್ತು, ಫುಲ್ ರೆಡ್ ಮಾಂಸ ತರ ಈಚೆ ಬಂತು. ಅವಾಗ ನಾವು ಫೋನ್ ಮಾಡಿ ಹೇಳೋದು, ಇವ್ರು ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ವಿ. ಡಾಕ್ಟರ್ ಅಸಿಸ್ಟೆಂಟ್ ಯಾರೋ ಫೋನ್ ತೆಗ್ಬಿಟ್ಟು ಕೇಳ್ತಿದ್ರು, ಈ ತರ ಆಗೋಗಿದೆ, ಅರ್ಜೆಂಟಾ ಬರೋದಾ ಇಲ್ಲ ಯಾವ ತರ ಅಂದಿದ್ಕಿಲ್ಲ. ಇಲ್ಲ ನಾವು ಮೊದಲೊಂದ್ಸರಿ ಅದೇ ತರ ಆಪರೇಷನ್ ಮಾಡಿಸಿದ್ವಿ, ಮತ್ತೆ ಸಕ್ಸಸ್ ಆಗಿತ್ತು. ಯಾವಾಗ 7 years ಬ್ಯಾಕು ಬೆಳಕು ಹಾಸ್ಪಿಟಲ್ ಮಾಡಿಸಿದ್ವಿ, ಅದು ಚೆನ್ನಾಗಿತ್ತು. ಸೇಮ್ ಆಪರೇಷನ್ ಇದನ್ನು. ಆಗ ಆಪರೇಷನ್ ಮಾಡಿದಾಗ ನಮ್ಗೆ ಈ ತರ ಕಾಣಿಸಿಲ್ಲ, ಮಾಂಸ ತರ ಈಚೆ ಬಂದಿಲ್ಲ. ಈಗ ಈ ತರ ಬಂದಿದೆ ಅಂದ್ರೆ ಅದೇ ಬೇರೆ ಆಪರೇಷನ್, ಇದೇ ಬೇರೆ ಆಪರೇಷನ್, ನಿಮ್ಗೆ ಯಾವಾಗಿದೆಯೋ ಆವಾಗಲೇ ಬನ್ನಿ ಅಂತ ಅಸಿಸ್ಟೆಂಟ್ ಹೇಳಿದ್ರು. ಮತ್ತೆ ನಾವು ನೆಕ್ಸ್ಟ್ 2 ದಿವಸ ಆದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಡಾಕ್ಟರ್ ಹೇಳ್ತಾರೆ, ನೀವು ಹಂಗಾಗಿದ ತಕ್ಷಣ ಇಮಿಡಿಯೇಟ್ಲಿ ಬಂದಿದ್ರೆ ನಾವು ಸರಿ ಮಾಡ್ತಾ ಇದ್ವಿ ಅದು ಕಣ್ಣನ್ನ. ನೀವು 2 ದಿನ ಗ್ಯಾಪ್ ಬಿಟ್ಟಿದ್ದಕ್ಕೆ ಫುಲ್ ಕ್ಯೂ ಕಟ್ಕೊಂಡು ಇನ್ಫೆಕ್ಷನ್ ಆಗೋಗಿದೆ. ಸರ್ ನಿಮ್ಮ ಕಡೆಯಿಂದನೇ ಅಲ್ವಾ ಸರ್ ಅವ್ರು ಹಂಗೆ ಹೇಳಿದ್ದು ಅಂದಿದ್ದಕ್ಕೆ ಅವ್ರನ್ನ ಕರೆದು ಬೈದ್ರು. ನೀನು ಡಾಕ್ಟ್ರು, ನಾವು ಅವ್ರ ಹತ್ರ ಫೋನ್ ಮಾಡಿದ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡ್ಬೇಕಲ್ವಾ ಅಂತ ಅವ್ರಿಗೆ ಬೈದ್ರು ಅವತ್ತು. ಅವರ ಆಟಗಳಿಗೆ ಕಣ್ಣೇ ಹೋಗಿದೆಯಲ್ಲ ಮೇಡಮ್. ಹೌದು ಮ್ಯಾಮ್. ಲೀಗಲ್ ಆಕ್ಷನ್ ಅವ್ರ ಮೇಲೆ ತಗೋಬೇಕಂತ ಡಾಕ್ಟರ್ ಮೇಲೆ ತಗೋಬೇಕಂತ ಮೇಲೆ ತಗೊಬೇಕು. ಇವಾಗ ಯಾರು ಅಸಿಸ್ಟೆಂಟ್, ಯಾರು ಡಾಕ್ಟ್ರು, ಇಲ್ಲಿ ಯಾರು ಸ್ಟೂಡೆಂಟು, ನಮ್ಗೆ ಯಾರು ಗೊತ್ತು ಮೇಡಮ್. ನಾವು ಆಪರೇಷನ್ ಥಿಯೇಟ್ರಿಗೆ ಹೋದಾಗ ಫುಲ್ ಮುಚ್ಚಿಬಿಟ್ಟೆ ಮಾಡೋದು ಮೇಡಮ್. ಬರೀ ಕಣ್ಣು ಮಾತ್ರ ತೆಗಿತಾ, ಅದಕ್ಕೂ ಏನದು ಇದು ಕೊಟ್ಟೆ ಮತ್ತೆ ಇಂಜೆಕ್ಷನ್ ಕೊಟ್ಟೆ ಮಾಡೋದಲ್ವಾ, ನಮಗೆ ಗೊತ್ತಾಗಲ್ಲ. ಹೋಯ್ತಲ್ಲ ಮ್ಯಾಮ್, ರೈಟ್ ಆದ್ರೂ ಉಳಿಸ್ಕೊಡ್ತಾರೆ ಅಂದ್ಬಿಟ್ಟು ತುಂಬಾ ಸರ್ಕಸ್. ನಮ್ಮ ಮನೆಯವ್ರು ಲೆಫ್ಟ್ ಹೋದಾಗೆ ತುಂಬಾ ಫೈಟ್ ಮಾಡಿದ್ರು, ಬೇಡ ಇದನ್ನ ಕಂಪ್ಲೇಂಟ್ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಂಜುಳಾ ಮೇಡಮು, ಪ್ರಿಯಾಂಕಾ ಮೇಡಮ್. ಇಲ್ಲ ನಾನು ರೈಟ್ ಅಂತೂ ಉಳಿಸ್ಕೊಡ್ತೀನಿ, 20% ಆದ್ರೂ ಉಳಿಸ್ಕೊಡ್ತೀನಿ. ಆಯ್ತು ಮ್ಯಾಮ್, ನೀವು ಡಯಾಲಿಸಿಸ್ಗೆ ಅವ್ರೊಬ್ಬರೇ ಹೋಗಿ ಬರೋ ಥರ ಉಳಿಸ್ಕೊಡಿ. ನನಗೆ ಚಿಕ್ಕ ಮಕ್ಕಳು ಇಬ್ಬರನ್ನ ಇಟ್ಕೊಂಡಿದ್ದೀನಿ, ನಾನು ಮಕ್ಕಳು ನೋಡಲ್ಲ, ಇವ್ರನ್ನ ಡಯಾಲಿಸಿಸ್ ಕರ್ಕೊಂಡು ಹೋಗ್ಲಾ, ಮನೆ ನೋಡ್ಕೊಂಡ್ಲ, ತುಂಬ ಕಷ್ಟ ಆಗುತ್ತೆ. ಇಲ್ಲ ಅವ್ರು ಹೋಗಿ ಬರೋ ಥರ ನಾನು ಉಳಿಸ್ಕೊಡ್ತೀನಿ, ಕಣ್ಣು ಸ್ವಲ್ಪ ಆದರೂ ನಿಮ್ಗೆ ಮಾಡ್ಕೊಡ್ತೀನಿ ಅಂತ. ಆವಾಗ ಅವ್ನು ಸರಿ ಬಿಡು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ ಅಂದ್ಬಿಟ್ಟು ಮತ್ತೆ 3 ತಿಂಗಳು ತಿರುಗಿದ್ವಿ, ಎಲ್ಲೂ ಹೋಗಿಲ್ಲ ಮೇಡಮ್. ಮಂಜುಳಾ ಮೇಡಮು ನಮಗೆ ಆಪರೇಷನ್ ಇವ್ರಿಗೆ ನೋಡಿದ್ದು ಸುಮಂತ್ ಸರ್. ಅವ್ರು ಆದ್ಮೇಲೆ ಇವರು ಇದು ಮಾಡ್ಕೊಂಡ್ರು ಮೇಡಮ್. ನಮಗೆ ಸುಮಂತ್ ಬಂದ್ರು, ಆಮೇಲೆ ಹೇಮಂತ್ ಮೂರ್ತಿ ಅಂತ ಬಂದ್ರು, ಆಮೇಲೆ ಮಂಜುಳಾ ಮೇಡಮ್ ಬಂದ್ರು, ಮಂಜುಳಾ ಆದ್ಮೇಲೆ ಪ್ರಿಯಾಂಕಾ ಮೇಡಮ್ ಬಂದ್ರು. ಒಂದೊಂದು ಇದು ಮಾಡಿದ್ರು. ಇವಾಗ ಇರೋದು 2 ಕళ్ళు. ನಿಮಗೆ ಆಪರೇಷನ್ ಮಾಡೋ ಟೈಮಲ್ಲಿ ಫಸ್ಟ್ ನೋಡಿದ ಡಾಕ್ಟರು ಇಲ್ಲದೆ ಇದ್ದಾಗ ನೀವು 2 weeks ವೇಟ್ ಮಾಡ್ಬೋದಿತ್ತಲ್ಲ? ಮಾಡಿದೆ, ಕೇಳ್ಕೊಂಡೆ. ಆ ಕೋಆರ್ಡಿನೇಟರ್ ಏನು ಹೇಳಿದ್ರು, ಇಲ್ಲ ನಾನೆಲ್ಲ ಟ್ರ್ಯಾಕ್ ಮಾಡಿದ್ದೀನಿ, 2ನೇ ಡಾಕ್ಟರ್ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಹೇಳಿದ್ದೀನಿ ಮಾಡ್ಕೊಳ್ಳಿ ಸರ್, ಅವರು 2 ವಾರ ಆಗ್ಬೋದು, ಆಮೇಲೆ ತಿರ್ಗಾ ಎಕ್ಸ್ಚೇಂಜ್ ಲೇಟ್ ಆದರೂ ಆಗ್ಬಿಡ್ಬೋದು ಅಂದರು. ಸರಿ ಮೇಡಮ್. ಇವಾಗ ಕಣ್ಣು ಯಾರು ಕೊಡ್ತಾರಂತೆ? ಅದನ್ನೇ
ಅದೇ ಬೇಕಾಗಿದೆ. ಜೀವನಕ್ಕೆ ಆಧಾರ ಯಾರು ಇವಾಗ ನಿಮ್ಮ ಫ್ಯಾಮಿಲಿಗೆ? ಈಗ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಮ್ಯಾಮ್, ಇವ್ರನ್ನ ಒಂದಿನ ಬಿಟ್ಟು ಒಂದಿನ ಡಯಾಲಿಸಿಸ್ ಕರ್ಕೊಂಡು ಹೋಗ್ಬೇಕು, ಕೈ ಹಿಡ್ಕೊಂಡು ಕರ್ಕೊಂಡು ಬರಬೇಕು. ಕೆಲ್ಸಕ್ಕೆ ಹೋದವ್ರು ಒಂದು ದಿವಸ ಕರ್ಕೊಂಡು ಒಂದು ದಿವಸ ಯಾರಾದರೂ ರಜೆ ಕೊಡ್ತಾರೆ ಮೇಡಮ್? ಕಂಪಲ್ಸರಿ ಒಂದು ದಿವಸ ಬಿಟ್ಟು ಒಂದು ದಿವಸ, ವಾರದಲ್ಲಿ 3 ದಿವಸ ನಾವು ಡಯಾಲಿಸಿಸ್ಗೆ ಹೋಗ್ಲೇಬೇಕು, ಹಿಡ್ಕೊಂಡೋಗಿ ಹಿಡ್ಕೊಂಡ್ ಬರಬೇಕು, ಆ ಥರ ಪರಿಸ್ಥಿತಿ. ಬದುಕಬೇಕಾ ಇವ್ರ ಹತ್ರ ಬಂದು ಈ ತರ ಮಾಡ್ಕೊಂಡು ಸಾಯ್ಬೇಕಾ? ಇವಾಗ ನೆಕ್ಸ್ಟ್ ಏನೇ ಪ್ರಿಕಾಷನ್ಸ್ ತಗೊಂಡ್ರು ನಿಮ್ ಕಣ್ ಕಾಣಲ್ಲ ಅನ್ನೋದನ್ನೇ ಅವ್ರು ಹೇಳಿದ್ದಾರೆ ಹೌದೌದು. ಅಲ್ವಾ? ನಾವು ಅದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ಮ ಕಡೆಯಿಂದ ಒಂದು 10 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಒಂದು ಕಣ್ಣು ಹಾಕ್ಕೊಡಿ, ಒಂದು ಕಣ್ಣು ಉಳಿಸ್ಕೊಡಿ. 10 ಲಕ್ಷ ಅಲ್ಲ 20 ಲಕ್ಷ ಖರ್ಚು ಮಾಡಿದ್ರೆ ನಾವು ಮಾಡ್ಕೊಡ್ತೀವಿ, ಏನೋ ಸಾಲಾಗಿಲ್ಲ ಮಾಡಿ, ಯಾರ ಹತ್ರ ಭಿಕ್ಷೆ ಇದ್ರು ಬೇಡಿ ತಂದು ನಿಮಗೆ ಕೊಡ್ತೀವಿ, ಒಂದು ಕಣ್ಣು ರೆಡಿ ಮಾಡ್ಕೊಡಿವಿ ಅಂತ ಕೂಡ ಕೇಳಿದ್ವಿ ಮೇಡಮ್ ಅವ್ರಿಗೆ. ಆಗಲ್ಲ ಅಂತಾನೆ ಹೇಳಿದ್ರು, ಕಣ್ಣಂತೂ ರೆಡಿ ಮಾಡೋಕ್ಕಾಗಲ್ಲ. ಆಯ್ತು, 2 ಕಣ್ಣು ಹೋಗ್ಬಿಡ್ತು. ಮಾಡ್ಕೊಡ್ತೀನಿ ಅಂದ್ರು ಮೇಡಮ್. ಅದು ಆಪ್ರೇಷನ್ ಮಾಡ್ದಿರ ಇದ್ರಾದ್ರೂ ಹೆಂಗೋ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಆಪ್ರೇಷನ್ ಆಗಿ ಕೂಡ ನೀವು ಸಕ್ಸಸ್ ಬಂದಿಲ್ಲ ಅಂದ್ರೆ ನಾನು ಇವಾಗ ಕೇಳಲೇಬೇಕಲ್ಲ ಮೇಡಮ್, ಇಲ್ಲಾಂದ್ರೆ ಮಾಡಲೇಬಾರ್ದಾಗಿತ್ತು. ಬೇಡ ಅಂತ ಹೇಳಿ ಚೆನ್ನಾಗೈತೆ ಮ್ಯಾಮ್, ಆಪರೇಷನ್ ಬೇಡ, ನೀವು ಡಯಾಲಿಸಿಸ್ ಅಲ್ಲಿ ಇದ್ದೀರಾ, ಬೇಡ ಮಾಡ್ಕೊಳ್ಳೋದು ಅಂದ್ಬಿಟ್ಟಿದ್ರೆ ನಾವು ಸುಮ್ಮನೆ ಆಗೋಗ್ತಾ ಇದ್ವಿ. ಸುಮ್ಮನೆ ಸ್ವಲ್ಪ ಜೆಲ್ ಥರ ಅಡ್ಡ ಬರ್ತಾ ಇತ್ತು, 2 ಅವರ್ಗೂ 3 ಅವರ್ಗೂ ಅಷ್ಟೇ. ಡ್ರೈವಿಂಗ್ ಇಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಬರೋ ಥರ ಅವ್ರದವ್ರಾದ್ರೂ ಮಾಡ್ಕೊತಾ ಇದ್ರು. ನಿಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರೆ ನಾವು ಸುಮ್ಮನೆ ಆಗೋಗ್ತಾ ಇದ್ದೀವಿ. ಆಗುತ್ತೆ ಅಂತ ಒಂದು ಕಣ್ಣು ಮಾಡಿ ಹಾಳು ಮಾಡ್ಬಿಟ್ಟು ಇನ್ನೊಂದು ಕಣ್ಣು ಮಾಡಿ ಅದನ್ನಾದ್ರೂ ಉಳಿಸ್ಕೊಡ್ತೀನಿ ಅಂತ ಕೊನೆ ಇದುವರೆಗೂ ಜೂನ್ವರೆಗೂ ನಮ್ಗೆ ಹೇಳ್ಕೊಂಡೇ ಬಂದ್ರು ಮೇಡಮ್. ಆಗುತ್ತೆ 10% ಇದ್ರೆ ನಾನು ರೋಡಲ್ಲಿ ನಿಂತ್ಕೊಂತ ಇರಲಿಲ್ಲ. 2 ಇಲ್ದೆ ಮಾಡ್ಬಿಟ್ರು, ಈಗ 2 ಕಣ್ಣು ಇಲ್ದೆ ಮಾಡ್ಬಿಟ್ರು. ಡಯಾಲಿಸಿಸ್ಗೂ ಹಿಡ್ಕೊಂಡು ಹೋಗಿ ಬರಬೇಕು, ಒಂದು ವಾಶ್ರೂಮ್ಗೆ ಹೋದ್ರೆ ಹಿಡ್ಕೊಂಡು ಹೋಗ್ಬೇಕು. ನಮಗೂ ಚಿಕ್ಕ ಮಕ್ಕಳು ಮೇಡಮ್, 2 ಮಕ್ಕಳನ್ನ ನೋಡ್ಕೊಂಡು ಇವ್ರನ್ನ ನೋಡ್ಕೊಂಡು ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ. ತುಂಬಾ ಅಂದ್ರೆ ಡಯಾಲಿಸಿಸ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಮ್ಯಾಮ್. ನಮಗೆ ದಿನ ಡಯಾಲಿಸಿಸ್ ಅಮೌಂಟ್ ಕಟ್ಟಬೇಕು, ನಮ್ಮ ಕೈಲಿ ಆಗ್ತಾ ಇಲ್ಲ, ಅಷ್ಟು ಇದಾಗ್ತಾ ಇದೆ. ಇವಾಗ ಏನ್ ಮಾಡಲ್ಲ ಹೇಳಿ ಮೇಡಮ್, ಯಾವ್ದು ಮಾಡಕ್ ಆಗೋದಿಲ್ಲ ಅಂತಾನೆ ನಾನು ಇಲ್ಲಿ ಬಂದು ನಿಂತಿರೋ. ಯಾರು ಕ್ರಮ ತಗೊಳ್ಬೇಕು? ಇವಾಗ ಲೀಗಲಿ ಅಂತೂ ಕಷ್ಟ ಆಗುತ್ತೆ ಅಂತ ನೀವು ಹೇಳಿದ್ರಿ. ಹೌದು ಮೇಡಮ್, ಲೀಗಲ್ಗೂ ಹೋಗಕ್ ಆಗತ್ತಾ ಮೇಡಮ್? ಗೌರ್ಮೆಂಟ್ ಇದಕ್ಕೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು. ಹೌದು ಮೇಡಮ್, ಗೌರ್ಮೆಂಟ್ ಯಾವ್ದು ಬಿಡ್ತಾ ಇದೆ ಮೇಡಮ್? ಯಾರಿಗೆ ಹೇಳ್ತೀರಾ ಮೇಡಮ್? ಗೌರ್ಮೆಂಟ್ದು ಏನಿಲ್ಲ ಮೇಡಮ್, ಯಾರೋ ಏನಿಲ್ಲ. ಕಣ್ಣು ಒಂದು ಇದು ಸರಿ ಮಾಡ್ಕೊಡ್ಬೇಕು ಮೇಡಮ್, ಯಾರಾದ್ರೂ ಆಗ್ಲಿ ಬಂದು ನಮ್ಗೆ ಹೆಲ್ಪ್ ಮಾಡಬೇಕು, ಕಣ್ಣು ರೆಡಿ ಮಾಡ್ಕೊಡ್ಬೇಕು ಮ್ಯಾಮ್. ಇಂಥವ್ರಿಗೆಲ್ಲ ಅವರೆಲ್ಲ ಬಂದು ಹೇಳ್ಬೇಕು, ಈ ತರ ನಮ್ಮ ತರ ಎಷ್ಟೊಂದು ಜನಕ್ಕೆ ಹಿಂಗೆಲ್ಲ ಆಗಿದೆ. ಆಗಿರ್ಬೋದು ಹೇಳಿ, ಯಾರು ಬಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ನಾನು ಕಷ್ಟದಲ್ಲಿ ಇದ್ದೀನಿ ಮೇಡಮ್. ಈಗ ಜೀವನಕ್ಕೆ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? ಏನೂ ಇಲ್ಲ ಮೇಡಮ್, ನಾನೊಂದು ಮನೆಯಲ್ಲಿ ಲೀಸಲ್ಲಿ ಇದ್ದೀನಿ, ಕಷ್ಟ ಇದೆ. ಏನೂ ಇಲ್ಲ ಮೇಡಮ್, ನನಗೆ ಆಸ್ತಿ ಪಾಸ್ತಿ ಯಾವುದೂ ಇಲ್ಲ ಮೇಡಮ್. ದೊಡ್ಡ ಆಸ್ಪತ್ರೆ ಅಂತ ಹೆಸರಿಟ್ಕೊಂಡು ಈ ರೀತಿ ಕೆಲಸ ಮಾಡಿದ್ರೆ ಏನ್ ಹೇಳೋದು? ನಿಜ ಮೇಡಮ್, ಇಂಥವ್ರಿಗೆ ಏನು ಮಾಡಬೇಕು ಹೇಳಿ ಮೇಡಮ್? ನ್ಯಾಯ ಕೊಡಿಸಿ, ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದು, ಸತ್ಯವಾಗ್ಲೂ ಅನ್ಯಾಯ ಆಗಬಾರ್ದು. ಅದಕ್ಕೆ ಈ ಹಾಸ್ಪಿಟ್ಲಿಂದ ಇದೇ ಕಾರಣ, 100% ಕಾರಣ ಇಲ್ಲದ್ರೆ ಚಾನ್ಸೇ ಇಲ್ಲ. ನನಗೆ ಇಮ್ಮಡಿಯಾಗಿ ಯಾರೋ ಎಷ್ಟೋ ಜನ ವಯಸ್ಸಾದವ್ರಿಗೆಲ್ಲ ಆಪ್ರೇಷನ್ ಆಗಿದೆ, ಅವರೆಲ್ಲ ಹೆಂಗಿದ್ದಾರೆ ಮೇಡಮ್? ಈಗ ಡಯಾಲಿಸಿಸ್ ಮಾಡಿಸುವವರು ಶುಗರ್ ಇದ್ದವರಿಗೂ ಕೂಡ ಕಣ್ಣು ಆಗಿದೆ ನಾವು ನೋಡಿದೀವಲ್ವಾ? ಆಗಿದೆ 60 ಇಯರ್ಸ್ 70 ಇಯರ್ಸ್ ಸೇಮ್ ಇವರ ಜೊತೆಲೇ ಡಯಾಲಿಸಿಸ್ ಬರ್ತಾ ಇದ್ದಾರೆ ಸೆಂಟ್ ಜಾನ್ಸ್ ಅಲ್ಲಿ. ಅವರು ಹೇಳ್ತಾ ಇದ್ದಾರೆ, ನಾವು ಶೇಖರಲ್ಲಿ ಮಾಡಿಸ್ಕೊಂಡ್ವಿ, ಸೇಮ್ ಆಪ್ರೇಷನ್ ಎಷ್ಟು ಚೆನ್ನಾಗಿ ಬರ್ತಾ ಇದ್ದೀನಿ. ಇವ್ರಿಗಿನ್ನು 40 ಇಯರ್ಸ್, ನಮ್ಗೆ 65 ಇಯರ್ಸ್ 70 ಇಯರ್ಸ್ ಸೇಮ್ 2 ಕಣ್ಣು ಆಪ್ರೇಷನ್ ಆಗಿದೆ. ನಾವು ಶೇಖರಲ್ಲಿ ಮಾಡಿಸ್ಕೊಂಬಂದ್ವಿ. ಎಷ್ಟು ನಾನು ಒಂದು ಮಾತು ಕೇಳ್ಬಾರ್ದ ನೀವು? ನಾನು ಹೇಳ್ತಾ ಇದ್ನಲ್ಲ ಈ ಥರ ಹಾಸ್ಪಿಟ್ಲಿಗೆ ಹೋಗಿ ಅಂತ. ಎಲ್ಲರೂ ಮೇಡಮ್ ಅಲ್ಲಿ ಎಲ್ಲ 70-60 ಇಯರ್ಸ್ ಅವರೇ ಆಪ್ರೇಷನ್ ಮಾಡ್ಕೊಂಡು ಅವ್ರು ತುಂಬ ಚೆನ್ನಾಗಿದ್ದಾರೆ. 40 ಇಯರ್ಸ್ಗೆ ಈ ಥರ ಮಾಡಿದ್ದಾರೆ ಮ್ಯಾಮ್. ಏನು ಮಾಡಬೇಕೋ ಗೊತ್ತಿಲ್ಲ ಮ್ಯಾಮ್, ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾಯಿದೆ. ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್, ತುಂಬ ಕಷ್ಟ. ಮಕ್ಕಳು ಚಿಕ್ಕವರು, ಕೆಲ್ಸಕ್ಕೆ ಹೋಗೋರು ಅಲ್ಲ, ಇಬ್ಬರು ಚಿಕ್ಕ ಮಕ್ಕಳು. ಆ ಮಕ್ಕಳನ್ನ ಇಟ್ಕೊಂಡು ನಾವು ಕೆಲ್ಸಕ್ಕೆ ಹೋಗೋಣ ಅಂದರೆ ಇವ್ರನ್ನ ಡಯಾಲಿಸಿಸ್, ನಾನು ಆಚೆ ಹೋದ್ರೆ ಇವರು ಮಕ್ಳ ಕೈಗೆ ಸಿಗಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಮ್ಯಾಮ್. ಈಗ ಈ ಕಡೆ ಇವ್ರು ನೋಡ್ಕೊಳ್ಳೋದ, ಆಚೆ ಹೋಗೋದ, ಎಷ್ಟು ಇದಾಗ್ತಾ ಇದೆ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಮ್ಯಾಮ್. ಈಗ ರೈಟ್ ಸೈಡ್ ಕಣ್ಣಿಂದಲೂ ಕೂಡ ಮೇಡಮ್ ಮಾಡಿ ನೋವುಗಳು ಅನುಭವಿಸ್ಕೊಂಡು ಇವಾಗೂ ಕಂಟಿನ್ಯೂ ನೋವುಗಳಿದೆ. ಆ ನೋವು ಅನುಭವಿಸೋದೇ ತುಂಬ ಕಷ್ಟ ಆಗುತ್ತೆ. ರಾತ್ರಿ ಎಲ್ಲ ನೋವು ಮೇಡಮ್. ಅದಕ್ಕೆ ನೋವುಗಳಿಗೆ ಡೋಲೋ ತೊಗೊಬೇಕು. ಡೋಲೋ ತೊಗೊಂಡೆ ಇಲ್ಲ ಇವ್ರು ಕೊಟ್ಟಿರೋ ಡ್ರಾಪ್ಸ್ಗಳು ಹಾಕ್ಕೊಂಡು ಇದೇ ಆಗ್ಬಿಡ್ತು ಲೈಫ್ ಫುಲ್ಲು. ಇವರು ಮಾಡಿದ್ರೆ ಸಕ್ಸಸ್ ಅಂತ ಮಾಡಬೇಕು, ಇಲ್ಲಾಂದರೆ ಮಾಡಿದ್ರೆ ಬಿಟ್ಬಿಡ್ಬೇಕು. ಈ ಥರ ನಮ್ಮನ್ನು ಯಾಕೆ ಮೇಡಮ್ ಮಾಡಬೇಕು ಹೇಳಿ? ಯಾರು ಮೇಡಮ್ ಹೊಣೆ ಇದಕ್ಕೆ ಹೇಳಿ? ನಮಗೆ ನ್ಯಾಯ ಕೊಡಿಸಿ ಮೇಡಮ್ ದಯವಿಟ್ಟು. ನಾನು ಕೇಳ್ತಾ ಇರೋದು ಒಂದೇ ಮೇಡಮ್, ನನಗೆ ನ್ಯಾಯ ಕೊಡಿಸಿ. ಇಂಥ ಹಾಸ್ಪಿಟ್ಲಿಗೆ ಬೇರೆ ಜನಗಳಿಗೆ ದಯವಿಟ್ಟು ಬಿಡಬೇಡಿ, ಹಾಳು ಮಾಡಬೇಡಿ. ಇದು ಸ್ಟೂಡೆಂಟದು 100%, ಡಾಕ್ಟ್ರುಗಳೇನೋ 100% ಗೊತ್ತಿಲ್ಲ. ಇವರು ಬಿಸ್ನೆಸ್ ಮಾಡ್ತಾರೋ, ನಮ್ಮಂಥವ್ರದ್ದು ಕಣ್ಗಳು ಕಿತ್ಕೊಂಡು ಇವ್ರು ಬಿಸ್ನೆಸ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ.
ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ? ಮೇಡಮ್ ನನಗೆ ಇವಾಗ ಚೆಂಬು ಕೊಟ್ಟವ್ರೆ, ತಟ್ಟೆ ಕೊಟ್ಟವ್ರೆ, ದೇವಸ್ಥಾನ ಮುಂದೆ ಕುತ್ಕೊಳ್ಳಿ ಅಂತಾರೆ ಇವ್ರು ಆ ಲೆಕ್ಕದಲ್ಲೇ. ಹೌದು ಮೇಡಮ್, ಅದೇ ಲೆಕ್ಕ ಆಯಿತು ಮೇಡಮ್. ಮಾಡ್ಬೋದಾ ಮೇಡಮ್? ನಾನು ಇಷ್ಟು ವರ್ಷ ಮಾಡಿ ದುಡಿದು ಎಲ್ಲ ಮಾಡಿಕೊಂಡು ಏನೂ ಇಲ್ದಿರ ಇವಾಗ ಭಿಕ್ಷೆ ಬೀಳ್ತಾ ಇದ್ದೀನಿ. ಭಿಕ್ಷೆ ಬಿಡ್ಕೋ ನನಗೆ ತಗೊಳ್ಬೇಕಲ್ವಾ ಇಂಥ ಹಾಸ್ಪಿಟ್ಲ್ ಮೇಲೆ ತೊಗೊಂಡ್ಬಿಡ್ಲೇಬೇಕು ಮೇಡಮ್, ತೊಗೊಳ್ಲೇಬೇಕು. ಎಷ್ಟೊಂದು ಜನ ಬಂದು ಹೋಗ್ತಾ ಇದ್ದಾರೆ ಇವಾಗ್ಲೇ ಹೌದು ಮೇಡಮ್, ಅಲ್ವಾ? ಹೌದು. ಅವ್ರಿಗೆಲ್ಲ ಇದೇ ರೀತಿ ಮಾಡಿದ್ರೆ ತಿಳ್ಕೊಬೇಕು ಮೇಡಮ್, ಜನಗಳು ತಿಳ್ಕೊಂಡ್ರೆ ಸಾಕು ಮೇಡಮ್. ಒಳ್ಳೆ ಹಾಸ್ಪಿಟ್ಲ್ ನೋಡಿ, ಒಳ್ಳೆ ಅವರು ಇದು ಟ್ರೈನಿಂಗ್ ಹಾಸ್ಪಿಟ್ಲ ಅಂತ ತಿಳ್ಕೊಳ್ಳಿ, ಮಾಮೂಲಿ ಹಾಸ್ಪಿಟ್ಲ ಡಾಕ್ಟ್ರ್ ಚೆನ್ನಾಗಿ ಓದಿದಿರಾ ಅಂತ ತಿಳ್ಕೊಳ್ಳಿ, ಆಮೇಲೆ ಬರಲಿ ಮೇಡಮ್. ನಮ್ಮಂಥವ್ರು ನೋಡಿದಾರೆ ಡೆಮೋ ಪೀಸ್ಗಳು ಮಾಡ್ಕೊಂಡು ರೆಡಿ ಮಾಡಿ ಇಲ್ದಿರೋದು ಮಾಡಿ ಸ್ಟೂಡೆಂಟ್ಗಳೇ ಮಾಡಿಸಿದ್ರು, ಡಾಕ್ಟ್ರು ಮಾಡಿದ್ರು, ನಮಗೂ ಗೊತ್ತಿಲ್ಲ ಮೇಡಮ್. ಇವ್ರು ಏನು ಮಾಡಿದ್ರು ಅಂತ ತಿಳ್ಕೊಳೋದಕ್ಕೆ ನಾನು MBBS ಮಾಡೋಕ್ಕಾಗತ್ತಾ ಮೇಡಮ್? ಈಗ ನೆಕ್ಸ್ಟ್ ಈ ಆಸ್ಪತ್ರೆ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ಏನಾದರೂ ಗೌರ್ಮೆಂಟ್ಗೆ ಏನಾದರೂ ಹೇಳ್ತೀರಾ? ನಮಗೆ ನ್ಯಾಯ ಕೊಡ್ಲಿ ಮ್ಯಾಮ್, ನಮ್ಗೆ ನ್ಯಾಯ ಬೇಕು. ಹಾಸ್ಪಿಟ್ಲ್ ಅವರೇ ಕೊಡಲಿ ಮೇಡಮ್. ಅವರು ಇವರು ಯಾಕೆ ಮಾಡಬೇಕು ಹೇಳಿ ಮೇಡಮ್? ನನ್ನ ಕಳ್ಕೊಂಡಿರೋದು ಹಾಸ್ಪಿಟ್ಲ್ ಕಡೆಯಿಂದ, ಹಾಸ್ಪಿಟ್ಲ್ ಅವರೇ ನನಗೆ ಜವಾಬ್ದಾರಿ ಅಲ್ವಾ? ಹಾಸ್ಪಿಟ್ಲಿಂದ ನಾವು ಮಾಡಿಕೊಡ್ಲಿ, ಯಾಕೆ ನಾನು ಬೇರೆಯವ್ರು ಮಾಡ್ಕೊಳ್ಳಿ? ಗೌರ್ಮೆಂಟ್ ಅವ್ರು ಹೇಳ್ತಾರೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು ಹೋಗಪ್ಪ, ದೇವಸ್ಥಾನ ಇದೆ ಹೋಗಪ್ಪ, ಅಲ್ಲಿ ಹೋಗಪ್ಪ, ಇಲ್ಲೋಪಾಗ ಅಂತ ಗೌರ್ಮೆಂಟ್ ಅವ್ರು ಹೇಳ್ಬೋದು. ಡಯಾಲಿಸಿಸ್ದು ಗೌರ್ಮೆಂಟ್ ಇದೆ ಹೋಗಪ್ಪ ಅನ್ಬೋದು. ಅದನ್ನೆಲ್ಲ ಮಾಡೋಕ್ಕಾಗತ್ತಾ ಮೇಡಮ್? ನಾವು ಎಲ್ಲಿ ಹೋಗ್ಲಿಕ್ಕೆ ಹೇಳಲಿ ನ್ಯಾಯ? ನನಗೆ ನ್ಯಾಯ ಇಲ್ಲ ಆಗಿದೆ ಪ್ರಾಬ್ಲಮ್ಮು, ನಾನು ಇಲ್ಲಿ ನ್ಯಾಯ ಕೇಳಕ್ಕೆ ಬಂದಿದ್ದೀನಿ.